ನಮಸ್ಕಾರ ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು. ಬನ್ನಿ ಸ್ನೇಹಿತರೆ, ನಾವು ಶ್ರೀ ಜಗನ್ಮೋಹನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಮಧ್ಯರಂಗ ಅಂದರೆ ಶಿವನ ಸಮುದ್ರದಲ್ಲಿರುವ ರಂಗನಾಥನ ದರ್ಶನ ಮಾಡೋಣ. ಬನ್ನಿ. ಇವಾಗ ನೀವು ನೋಡ್ತಾ ಇರೋದು ಶಿವನ ಸಮುದ್ರದಲ್ಲಿರುವ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಮಹಾದ್ವಾರ ಮತ್ತು ಮುಖ್ಯ ಗೋಪುರನೇ ಇದು. ಈಗ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತಾ ಇದೆ. ಅಂದರೆ ಹಳೆಯ ಕಟ್ಟಡನ ಸ್ವಲ್ಪ ತೆಗೆದುಹಾಕಿ ಹೊಸದಾಗಿ ಒಂದು ಗೋಪುರ ಎಲ್ಲ ಕಟ್ಟಿದ್ದಾರೆ. ಇದರ ನವೀಕರಣ ಕಾರ್ಯ ಈಗ ನಡೀತಾ ಇರೋ ಕಾರಣ ನಾವು ಇಷ್ಟನ್ನೇ ಈಗ ಕಾಣ್ಬೋದು ಇಲ್ಲಿ. ಇನ್ನು ಮುಂದಕ್ಕೆ ಈ ದೇವಸ್ಥಾನದ ಪರಿಸರವೆಲ್ಲ ತುಂಬ ಜೀರ್ಣೋದ್ಧಾರ ಆಗಿ ನವೀಕರಣಗೊಂಡು ಆವಾಗ ಇದರ ದೃಶ್ಯನೇ ಬೇರೆ ಇರುತ್ತೆ. ಈಗ ನೋಡಿರುವಂಥ ಈ ದೇವಸ್ಥಾನದ ಸುತ್ತಮುತ್ತಲು ನೀವು ನೋಡಿರ್ಬೋದು. ಸೊ ಗೋಪುರನೂ ಕೂಡ ನೀವು ನೋಡಿರ್ಬೋದು. ಇದು ಹೊಸದಾಗಿ ಕಟ್ಟಿರುವಂಥ ಗೋಪುರ. ಇನ್ನೂ ಕೆಲಸಗಳು ಆಗಬೇಕಷ್ಟೇ. ನಮಸ್ಕಾರ ಸ್ವಾಮಿ. ನಾವಿವಾಗ ಮಧ್ಯರಂಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ 3 ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಗಳಲ್ಲಿ ಪರಮ ಪವಿತ್ರವಾದ ಕ್ಷೇತ್ರ ಇದು ಮಧ್ಯರಂಗ ಅಂತೇಳಿ. ಇನ್ನೊಂದು ಶ್ರೀರಂಗಪಟ್ಟಣದಲ್ಲಿದೆ, ಆ ಒಂದು ಶ್ರೀರಂಗನಾಥ ಸ್ವಾಮಿ. ಅದೇ ರೀತಿ ತಮಿಳುನಾಡಿನ ಶ್ರೀರಂಗಮಲ್ಲಿ ಇರುವಂತಹ ಇನ್ನೊಂದು ಶ್ರೀರಂಗನಾಥ ಸ್ವಾಮಿ. ಈ 3 ದೇವರ ದರ್ಶನ ಕೂಡ ಒಂದೇ ದಿನ ಮಾಡಬೇಕು ಅಂತೇಳಿದೆ. ಆದರೆ ನಮಗೆ ಟೈಮು ಹೇಗಾಗುತ್ತೆ ಅದನ್ನು ನೋಡಿಕೊಂಡು ನಾವಿವಾಗ ಇಲ್ಲಿ ಬಂದಿದ್ದೀವಿ. ಈಗ ಮಧ್ಯರಂಗ ದೇವಸ್ಥಾನದ ಇಲ್ಲಿ ಪುರೋಹಿತರಿದ್ದಾರೆ, ಪೂಜಾರಿ ಅವರು. ಅವ್ರ ಹತ್ರ ನಾವು ಕೇಳ್ಕೊಳ್ಳೋಣ ಈ ಕ್ಷೇತ್ರದ ಮಹಿಮೆ ಏನು ಅಂತೇಳಿ. ಸ್ವಾಮಿ, ಸ್ವಲ್ಪ ಈ ಕ್ಷೇತ್ರದ ಮಹಿಮೆ ಬಗ್ಗೆ ಮಾತಾಡ್ತೀರಾ? ಹೇಳೋಣ ಸ್ವಾಮಿ. ಕಾವೇರಿ ಹುಟ್ಟಿ ಬೆಳೆದು ಸಮುದ್ರ ಸೇರೋದ್ರೊಳಗೆ ಶ್ರೀರಂಗಪಟ್ಟಣಕ್ಕೆ 2 ಭಾಗ ಆಗುತ್ತೆ. ತಲೆ ಹತ್ರ ಹೋಳಾಗಿ ಪಾದದಲ್ಲಿ ಸೇರ್ತದೆ. ಅದು ಆದಿರಂಗ ಅಂತೇಳಿ ಗೌತಮಶ್ರೀ ಪೂಜೆ ಮಾಡಿರ್ತಕ್ಕಂಥ ದೇವರದು. ಅಲ್ಲಿಂದ ಕಾವೇರಿ ತೀನಸೀಪುರ ತ್ರಿವೇಣಿ ಸಂಗಮ ಅಂತೇಳಿ ಕಾವೇರಿ ಕಪಿಲ ಸ್ಫಟಿಕ ಸರೋವರ 3 ಸಂಗಮವಾಗಿ ತಲಕಾಡು ಕೊಳ್ಳೇಗಾಲದಲ್ಲಿ ಬರುತ್ತೆ. ಇಲ್ಲಿ 2 ಭಾಗ ಆಗುತ್ತೆ. ಗಗನ ಚಿಕ್ಕಿ ಬರುಚಿಕೆ ಹಿಂದೆ 2 ಜಲಪಾತಗಳಿವೆ. ಇದು ಮಧ್ಯರಂಗ ಅಂತೇಳಿ ದೇವತೆ ಕೂಡ ಇಂದ್ರ ಪೂಜೆ ಮಾಡಿದಂಥ ದೇವರು. ಇಂದ್ರನಿಗೆ ವೃತ್ತಾಸನ ಸಂಹಾರ ಮಾಡಿ ಬ್ರಹ್ಮತ್ಯ ನಿವಾರಣೆಗೋಸ್ಕರ ರಂಗನಾಥನ ಆರಾಧನೆ ಮಾಡಿ ಪೂರ್ತಿ ಸಾಲಿಗ್ರಾಮದಲ್ಲಿ ಸ್ವಯಂ ವ್ಯಕ್ತವಾದಂಥ ದೇವರು. ಇದಕ್ಕೆ ಜಗನ್ಮೋಹನ ರಂಗ ಅಂತ ಕರೀತಾರೆ. ಮತ್ತೆ ಕಾವೇರಿ ಅದೇ ತರ ಮುಂದೆ ತಮಿಳುನಾಡಿಗೆ ಹೋಗುತ್ತೆ. ಮಹದೇಶ್ವರ ಬೆಟ್ಟ ಪಾಲಾರ ಮೇಲೆ ತಿರುಚಿನಲ್ಲಿ ಹೋಳಾಗಿ ಮತ್ತೆ ಶ್ರೀರಂಗದಲ್ಲಿ ಪಾದದಲ್ಲಿ ಸೇರಿ ಶ್ರೀರಂಗ ಸೇರುತ್ತೆ. ಅಂತ್ಯರಂಗ ಅಂತ ಹೇಳಿ ವಿಭೀಷಣ ಪೂಜೆ ಮಾಡಿದಂಥ ದೇವರು. 3 ಕಡೆ ಮೇಲೆ ಕಾವೇರಮ್ಮನವರು ಪಾದ ಸೇವೆ ಮಾಡಿ ಪುನೀತರಾಗ್ತಾರೆ ಅಂತ ಹೇಳಿ ಒಂದು ಕಾವೇರಿ ಮಹಿಮೆಯಲ್ಲಿದೆ. ಆ ಉದ್ದೇಶಕ್ಕೋಸ್ಕರ ಭಕ್ತಾದಿಗಳೆಲ್ಲ ಸೂರ್ಯೋದಯಕ್ಕೆ ಮುಂಚೆ ಶ್ರೀರಂಗಪಟ್ಟಣ, ನಂತರ ಇಲ್ಲಿ ಹಾಗೂ ಶ್ರೀರಂಗ 3 ದರ್ಶನ ಮಾಡಿ ವೈಕುಂಠ ಕೈಲಾಸ ಪ್ರಾಪ್ತಿಯಾಗಲಿ ಅಂತ ತಮ್ಮ ಹಿತಾರ್ಥಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಇದು ಕಾವೇರಿ ಮಧ್ಯೆ ಇರ್ತಕ್ಕಂಥ 3 ರಂಗ ಕ್ಷೇತ್ರಗಳ ಮಹಿಮೆ. ಈ ಮಧ್ಯರಂಗ ಈಗ ಶ್ರೀರಂಗನಾಥ ಸ್ವಾಮಿ ಸಾಲಿಗ್ರಾಮ ಶಿಲೆಯಿಂದ ಮಾಡಿದ್ದು ಮತ್ತೆ ಉದ್ಭವ ಆಗಿರೋ ಮೂರ್ತಿನ ಸ್ವಯಂ ವ್ಯಕ್ತವಾದಂತಹ ಒಂದು ದೇವತೆಗಳೇ ಪೂಜೆ ಮಾಡಿದಂಥ ದೇವರು. ದೇವತೆಗಳು ಇಂದ್ರ ಪೂಜೆ ಮಾಡಿದಂಥ ದೇವರು. ಎಂಬ ರಾಕ್ಷಸನ ಸಂಹಾರಕ್ಕೋಸ್ಕರ ಬೆನ್ನುಮೂಳೆ ತಗೊಂಡು ವಜ್ರಾಯುಧ ಸೃಷ್ಟಿ ಮಾಡಿ ಆ ವಜ್ರಾಯುಧದಿಂದ ವೃತ್ತಾಸನ ಸಂಹಾರ ಮಾಡ್ತಾನೆ ದೇವೇಂದ್ರ. ಅದು ದೇವತೆಗಳಲ್ಲಿ ದೇವಲೋಕಕ್ಕೆ ಸೇರಿಸೋದಿಲ್ಲ. ಆ ಬ್ರಹ್ಮತ್ಯ ನಿವಾರಣೆಗೋಸ್ಕರ ನೀವು ರಂಗನಾಥನ ಆರಾಧನೆ ಮಾಡಬೇಕು ಅಂತ ಶ್ರೀವಾಣಿ ಆದಾಗ ಈ ಸಪ್ತಋಷಿಗಳ ಕ್ಷೇತ್ರ ಅಂತ ಹೇಳ್ತಾರೆ ಶಿವನ ಸಮುದ್ರಕ್ಕೆ. ಈ ಮಧ್ಯರಂಗ ಕ್ಷೇತ್ರದಲ್ಲಿ ತಪಸ್ಕೂತು ಭಗವಂತ ತಪಸ್ಸೊಳಗೆ ಉತ್ತರದಲ್ಲಿ ಉದ್ಭವವಾದಂಥ ಮೂರ್ತಿ ಸ್ವಯಂ ವ್ಯಕ್ತವಾದಂತಹ. ಅದಕ್ಕೋಸ್ಕರ ದೇವತೆಗಳು ಇಂದ್ರ ಪೂಜೆ ಮಾಡಿದಂಥ ದೇವರಿಗೆ. ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಆಗುವಂತ ವಿಶೇಷ ಕಾರ್ಯಕ್ರಮಗಳು ಯಾವಾಗ ನಡೆಯುತ್ತೆ? ಸಾಮಾನ್ಯವಾಗಿ ಪಾಲ್ಗೊಣದಲ್ಲಿ ಬ್ರಹ್ಮೋತ್ಸವ ನಡೀತದೆ. ಕಾರ್ತಿಕ ಮಾಸ, ಶ್ರಾವಣ ಮಾಸ ಹಾಗೂ ನವರಾತ್ರಿ ಟೈಮ್ನಲ್ಲಿ ವಿಶೇಷವಾದ ಕಾರ್ಯಕ್ರಮ ನಡೀತದೆ. ಪ್ರತಿ ವರ್ಷನೂ ಕೂಡ ಮಾಘ ಪೌರ್ಣಮ, ಮಾಘ ಶುದ್ಧ ಮುಹೂರ್ತದಲ್ಲಿ ರಥೋತ್ಸವಗಳೆಲ್ಲ ನಡೀತದೆ. ಆಮೇಲೆ ಇಲ್ಲಿ ಬಂದಿರುವಂತಹ ಭಕ್ತರೆಲ್ಲ ಹೆಚ್ಚಾಗಿ ಬೇಡಿಕೊಳ್ಳುವಂತಹ ಒಂದು ಹರಕೆಯಾಗಿ ಯಾವ್ದಾದ್ರು ಇರ್ಬೋದು. ಅವರ ಕೆಲವು ಕಷ್ಟ ಮಾಡುವಂತಹ ಹರಕೆಗಳು ಯಾವುದು ಅಂತ ಹೇಳ್ಬೋದಾ? ಸಾಮಾನ್ಯವಾಗಿ ಮದುವೆ, ವರಾನ್ವೇಷಣೆಗೆ, ಉದ್ಯೋಗ ಇಂಥವೆಲ್ಲ ಪರಿಹಾರಕ್ಕೋಸ್ಕರ ಬರ್ತಾರೆ. ಇಲ್ಲಿ ತಕ್ಷಕರ ಕ್ಷೇತ್ರ ಆದ್ರಿಂದ ರಾಹು ಕೇತು ಅಧಿಪತಿ ತಕ್ಷಕ ಮಹಾರಾಜ. ಹೌದೌದು, ಅದೇ ಪಕ್ಕದಲ್ಲಿ ಇದೆ ನೋಡಿ ತಕ್ಷಕರ ಆರಾಧನೆ. ಆ ಉದ್ದೇಶಕ್ಕೋಸ್ಕರ ಮದುವೆ ಹಾಕಿದ್ರು ಈ ತರ ಎಲ್ಲ ಬಹಳ ಹರಕೆ ಮಾಡ್ಕೊಂಡು ಒಂದು ಅಷ್ಟೋತ್ತರ ಎಲ್ಲ ಮಾಡ್ತಾರೆ.
ಅದಕ್ಕೆ ತಕ್ಷಕರ ಕ್ಷೇತ್ರ ಅಂತೂ ಕರೀತಾರೆ ಇಲ್ಲಿ. ಹಾಂ ಹಾಂ. ಸಾಮಾನ್ಯ ಬೆಳಿಗ್ಗೆ ಎಷ್ಟೊತ್ತಿಗೆ 8 ದೇವಸ್ಥಾನ? ತೆಗೆದು ಸಾಯಂಕಾಲ ನಿರಂತರವಾಗಿ 8 ಗಂಟೆವರೆಗೆ ಇರ್ತೀನಿ ಸರ್. 8 ಗಂಟೆ, ರಾತ್ರಿ 8 ಗಂಟೆವರೆಗೆ ದೇವಸ್ಥಾನ ತೆರೆದಿರುತ್ತೆ. ಆಮೇಲೆ ಇಲ್ಲಿಗೆ ಬರುವಂತ ಭಕ್ತರೆಲ್ಲ ಸಾಮಾನ್ಯ ನಮ್ಮ ರಾಜ್ಯದಿಂದ ಅಲ್ಲದೆ ಬೇರೆ ತಮಿಳುನಾಡು ಅಥವಾ ದಕ್ಷಿಣ ಭಾರತ ಬಿಟ್ಟು ಬೇರೆ ಕ್ಷೇತ್ರ ಊರುಗಳಿಂದೆಲ್ಲ ಬರ್ತಾರೆ ಜನಗಳು. ಹೌದು, ಅಗತ್ಯವಾಗಿ ಎಲ್ಲ ಸ್ಟೇಟಿಂದ ಸಾಮಾನ್ಯ ಬರ್ತಾರೆ. ಎಲ್ಲ ಸ್ಟೇಟಿಂದ ಬರ್ತಾರೆ. ಹಾಂ. ಸೊ ಇಲ್ಲಿ ನಾವು ಕೇಳ್ಪಟ್ವಿ ಅನ್ನದಾಸೋಹ ಮಾಡ್ತಾರೆ. ಅದು ಮಧ್ಯಾಹ್ನದ ಹೊತ್ತಲ್ಲಿ ಮತ್ತೆ ರಾತ್ರಿ ಹೊತ್ತಲ್ಲಿ ಹೀಗೆ ಇರುತ್ತಾ ಅಥವಾ ಇಲ್ಲ, ಒಂದೇ ಹೊತ್ತು 1 ಗಂಟೆಯಿಂದ 2:30ವರೆಗೂ ಮಧ್ಯಾಹ್ನ ಭಕ್ತಾದಿಗಳು ಮತ್ತು ಸರ್ಕಾರದ ಎರಡು ಜೊತೆ ಮಾಡಿ ಒಂದೊಂದು ಪ್ರಸಾದ ಇರಲಿ ಅಂತ ಒಂದು ಹೊತ್ತು ಮಾಡ್ತಾ ಇದ್ದಾರೆ. ಈಗ ರನ್ನಿಂಗ್ ನಡೀತಾ ಇದೆ, 10 ವರ್ಷ ಆಯ್ತು. ಇನ್ನು ಮುಂದೆ ಅನುಕೂಲ ಆದ್ರೆ 2 ಹೊತ್ತು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಸುಮಾರು ಎಷ್ಟು ವರ್ಷಗಳಿಂದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ಇದೆ ಸ್ವಾಮಿ? ಇದು ಕೃತಯುಗದ್ದು. ಕೃತಯುಗದಲ್ಲಿ ದೇವತೆಗಳು ಪೂಜೆ ಮಾಡಿದಂತ ದೇವರು. ಕೃತಯುಗದಿಂದಲೇ ಈ ದೇವಸ್ಥಾನ ಇದೆ. ಮೂಲ ದೇವಸ್ಥಾನ ಶಿಥಿಲವಾಗಿರೋದ್ರಿಂದ ಸರ್ಕಾರದಿಂದ ಡೆಮಾಲಿಶ್ ಮಾಡಿ ಹೊಸ ಕಟ್ತಾ ಇದ್ದಾರೆ. ಅಲ್ಲಿ ಮೂಲ ದೇವರನ್ನ ಕಲಾಕರ್ತ ಮಾಡಿ ಶಾಸ್ತ್ರೋಕ್ತವಾಗಿ ಮುಚ್ಚಿದ್ದಾರೆ. ಅದರ ಬಿಂಬ ಅಂತ ಹೇಳಿ ಬಾಲಾಲಯ ಅಂತ ಪೂಜೆ ಮಾಡ್ತಾ ಇದ್ದೀವಿ. ಹತ್ತಿ ಮರದ ಔದಂಬರ ಅಂತ ಹೇಳ್ತಾರೆ. ಅದರಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. 5 ವರ್ಷ ಪ್ರಾಜೆಕ್ಟ್ ಸರ್ಕಾರದ್ದು. ಈಗಾಗಲೇ 2-3 ವರ್ಷ ಕಳೆದಿದೆ. 2 ವರ್ಷಗಳಿಗೆ ಮೂಲ ಸ್ಥಾನ ಸೇರುತ್ತೆ. ಸೊ ಇದೇನಾದ್ರೂ ನೀವು ಹೇಳೋದಿದ್ಯಾ? ಇನ್ನೇ ಇಷ್ಟೇ ಸರ್, ಇನ್ನೇನಿಲ್ಲ. ನಮ್ಮ ತಂದೆ ನಮ್ಮ ತಾತ ಇದನ್ನ 4 ತಲೆಯಿಂದ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ನಮ್ಮ ತಂದೆ ಹೆಸರು ಆಗಮ ಪಂಡಿತರಾಗಿದ್ದು ಮೈಸೂರು ಸಂಸ್ಕೃತ ಕಾಲೇಜ್ನಲ್ಲೆಲ್ಲ ಕೃಷ್ಣ ಭಟ್ಟಾಚಾರ್ಯ ಅಂತ ಹೇಳಿ. ಮಣ್ಣ ಅವರು ಆಗಮಿಕರಾಗಿದ್ದಾರೆ ತಲಕಾಡು ಕೀರ್ತನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ. ಬ್ರದರ್ಸ್ ಇವರೆಲ್ಲ ಈ ದೇವಸ್ಥಾನ ಕಂಟಿನ್ಯೂ ಮಾಡ್ಕೊಂಡು ನಾವು ಕೂಡ ಶ್ರೀಧರ್ ಅಂತ ಹೇಳಿ ನಾನು ಇಲ್ಲಿ ನಡೀತಾ ಇದೆ. ಸೊ ನಿಮ್ಮ ಒಂದು ಏನ್ ಹೇಳ್ತಾರೆ, ನಿಮ್ಮ ನೇತೃತ್ವದಲ್ಲಿ ಈ ದೇವಸ್ಥಾನದ ಪೂಜಾ ಕೈಂಕರ್ಯಗಳು ನಡೆಯುತ್ತಾ? ನಮ್ಮದೇ ಹತ್ರ ಏನಿಲ್ಲ, ಭಗವಂತನ ಕೃಪೆ. ಹೌದು, ದೈವಂತ ಹೇಳ್ತಾರೆ. ಭಗವಂತನ ಪ್ರೇರಣೆ ನಡ್ಕೊಂಡು ಹೋಗ್ಬೇಕು. ನಾವೆಲ್ಲ ಇನ್ನೊಬ್ರು ಇರ್ಲಿ. ಸೊ ಬಹಳ ಸಂತೋಷ. ನಿಮ್ಮ ಹತ್ರ ಇದುವರೆಗೂ ನಾವು ಮಾತಾಡಿ ಕೆಲವು ಇದ್ರ ಬಗ್ಗೆ, ದೇವಸ್ಥಾನದ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡಿದ್ದೀವಿ. ತುಂಬಾ ಸಂತೋಷ. ಸೊ ನಮ್ಮ ಕಲ್ಯಾಣಿ ಹಿಡನ್ ವೈಫ್ ಪರವಾಗಿ ಕೂಡ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಕ್ಷೇತ್ರ ಬಹಳ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಭಗವಂತ ಅನುಗ್ರಹ ಮಾಡಲಿ. ಒಳ್ಳೆಯದಾಗಲಿ. ಆಯ್ತು. ಇದೇ ಭಕ್ತಾದಿಗಳೆಲ್ಲ ತಿಳ್ಕೊಂಡು ಹಾಗೆ ದೇವರನ್ನ ಮಾಡ್ಕೊಂಡು ಅವ್ರ ಫಲಾಫಲ ಪಡ್ಕೊಂಡು ಹೋಗಲಿ ಅಂತ ನಮ್ಮ ಆಸೆ, ಹಾರೈಕೆ. ಥ್ಯಾಂಕ್ ಯು. ಧನ್ಯವಾದ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಈಗ ದೇವಸ್ಥಾನದ ಬಗ್ಗೆ ಹೇಳೋಣಂತೆ. ಸಾಮಾನ್ಯವಾಗಿ ಈ ದೇವಸ್ಥಾನಕ್ಕೆ ಅಂದರೆ ಮಧ್ಯರಂಗನಾಥನನ್ನು ನೋಡಿದವರು ಬಹಳ ಕಡಿಮೆ ಜನ. ಆದರೂ ಗೊತ್ತಿಲ್ಲದವರಿಗೆ ಈಗ ಪರಿಚಯಿಸುವುದೇ ನಮ್ಮ ಕಾಯಕವಾಗಿದೆ. ಇಲ್ಲಿ ಮಧ್ಯರಂಗನಾಥನ ಪಾದದ ಬಳಿ ಕಾವೇರಿ ವಿಗ್ರಹವಿದೆ. ರಂಗನಾಯಕಿ ಗುಡಿ ಇದೆ. ಶ್ರೀರಂಗಪಟ್ಟಣದ ಶ್ರೀರಂಗನಾಥನಷ್ಟು ದೊಡ್ಡದಿಲ್ಲದಿದ್ದರೂ ಈ ರಂಗನಾಥ ಸುಂದರ, ಹೆಸರಿಗೆ ತಕ್ಕಂತೆ ಮನಮೋಹನ, ಜಗನ್ಮೋಹನ. ಈ ಕ್ಷೇತ್ರಕ್ಕೆ ಸಪ್ತರ್ಷಿ ಕ್ಷೇತ್ರವೆಂದು ಹೆಸರಿದೆ. ಇಂದ್ರನು ವೃತ್ರಾಸುರನನ್ನು ಸಂವರಿಸಿದ ವಜ್ರಾಯುಧವನ್ನು ಕಾವೇರಿ ನದಿಗೆ ಸ್ಪರ್ಶ ಮಾಡಿದಾಗ ಕಾವೇರಿ 7 ಭಾಗಗಳಾಗಿ ಹರಿಯುತ್ತಾಳೆ. ಸಪ್ತರ್ಷಿಗಳ ಮುಂದೆ ಪ್ರವಹಿಸಿದ್ದಕ್ಕಾಗಿ ಸಪ್ತರ್ಷಿ ಕ್ಷೇತ್ರ ಎನ್ನುತ್ತಾರೆ. ಇಲ್ಲಿ ಅಪರೂಪವಾದ ತಕ್ಷಕ ಮೂರ್ತಿಯನ್ನು ನೋಡಬಹುದು. ಶ್ರೀ ರಂಗನಾಥ ಸ್ವಾಮಿಯ ಪಕ್ಕದಲ್ಲೇ ಇರುವ ಇನ್ನೊಂದು ಗರ್ಭಗುಡಿ ರಂಗನಾಯಕಿ ಗರ್ಭಗುಡಿ, ಅಮ್ಮನವರ ಸನ್ನಿಧಾನ. ಶ್ರೀ ರಂಗನಾಥ ಅಮ್ಮನವರು. ಇಲ್ಲಿ 2 ಗುಡಿಗಳಿರುತ್ತೆ. ಗರ್ಭಗುಡಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ದರ್ಶನ ನಾವು ಮಾಡ್ಕೊಂಡಿದ್ದೀವಿ. ಹಾಗೆಯೇ
ಅಮ್ಮನವರ ಸನ್ನಿಧಿ. ನೋಡಿ ಅಮ್ಮನನ್ನು ನೋಡಿ. ಇಲ್ಲಿ ದಾಸೋಹ ನಡೆಯುತ್ತೆ. ನಮಸ್ಕಾರ. ನಮಗೆ ಇಲ್ಲಿ ಈಗ ನಾವು ಮಧ್ಯರಂಗಕ್ಕೆ ಬಂದಿದ್ದೀವಿ. ಮಧ್ಯರಂಗಕ್ಕೆ ಬಂದಾಗ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸು ಇಬ್ಬರು ಸಿಕ್ಕಿದ್ರು. ಸೊ ಇವ್ರ ಬಗ್ಗೆ ಮಾತಾಡೋಣ ಅಂತ ಮಾತಾಡಿದ್ವಿ. ಅವ್ರಿಗೆ ತುಂಬ ಸಂತೋಷ ಆಯ್ತು ನಮ್ಮನ್ನು ನೋಡಿ. ಹಾಗೇನೂ ಅವ್ರು ಇಲ್ಲಿ ಹತ್ತಿರದ ಯಾವುದೋ ಒಂದು ಹಳ್ಳಿಯವರು, ಯಾವ ಹಳ್ಳಿಯವರು? ಚಿಕ್ಕಲ್ಲೂರು ಅನ್ನುವಂಥ ಜಾಗದಿಂದ ಬಂದವರು ಅವರು. ಸೊ ಅವರಿಗೆ ನೀವು ಇವರೂ ಚಿಕ್ಕಲ್ಲೂರಿನಲ್ಲೇ ಬಂದಿದ್ದಾರೆ. ನಮಗೆ ಈ ರೀತಿ ಸಬ್ಸ್ಕ್ರೈಬರ್ಸನ್ನು ನೋಡಿ ನಮಗೆ ತುಂಬ ಸಂತೋಷ ಆಗಿದೆ. ಆಮೇಲೆ ಅವರು ಹೆಚ್ಚಿನ ಅವರ ಎಲ್ಲ ನೆರೆಕರೆಯವರಿಗೆ, ಫ್ರೆಂಡ್ಸ್ಗಳ ಎಲ್ಲ ಜೊತೆಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಮತ್ತು ಇಲ್ಲಿ ನಮಗೆ ಆದಂಥ ಅನುಭವದ ಬಗ್ಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವಿತ್ ಸಬ್ಸ್ಕ್ರೈಬರ್ಸ್. ಇಲ್ಲಿ ಹಲವಾರು ಸಬ್ಸ್ಕ್ರೈಬರ್ಸ್ ಸಿಕ್ಕರು. ಅವರ ಪ್ರೀತಿ ನೋಡಿ ಕರಗಿ ಹೋದೆವು. ನಾವು ಅವರಿಗೆ ಏನು ಕೊಟ್ಟಿದ್ದೇವೆ ಅಂತ, ಏನು ಮಾಡಿದ್ದೇವೆ ಅಂತ ಅಷ್ಟೊಂದು ಪ್ರೀತಿ ತೋರಿಸಿದ್ರು ಅವರು. ಅದೇ ನಾನು ಹಳೆಯ ಎಪಿಸೋಡ್ಗಳಲ್ಲೂ ಹೇಳಿದ್ದೆ, ಪ್ರೀತಿ ಕೊಡೋದು ತಗೊಳ್ಳೋದು ಅಲ್ಲ, ನಾವು ಪ್ರೀತಿ ಮಾಡ್ತಾ ಇರಬೇಕು. ಏನೋ ಮಾಡಿದ್ದಾರೆ, ಏನೋ ಕೊಟ್ಟಿದ್ದಾರೆ ಅಂತ ಬದಲಿ ಮಾಡೋದಲ್ಲ, ವ್ಯಾಪಾರ ಅಲ್ಲ ಪ್ರೀತಿ. ಇವರು ಇಷ್ಟೂ ಜನರು ಪ್ರೀತಿಯ ಸಾಗರ ಅನ್ಬೋದು. ಅಷ್ಟೊಂದು ಭರ್ಪೂರ ಪ್ರೀತಿಯಿಂದ ಮಾತಾಡಿಸಿದರು. ಇನ್ನೇನು ಬೇಕು ಕಣ್ರಿ ನಮಗೆ. ಇವರೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮೊಂದಿಗೆ ಶಾಶ್ವತವಾಗಿರಲಿ ಅಂತ ಕೇಳ್ತೀನಿ ಅಷ್ಟೆ. ಒಂದು ಅನ್ನ ಇರುತ್ತೆ ಹಾಗೂ ಒಂದು ಸಾಂಬಾರು ಇರುತ್ತೆ ಅಲ್ವಾ? ಒಂದು ಪಲ್ಯನೂ ಇರುತ್ತೆ. ಮಜ್ಜಿಗೆ ತಿಳಿಸಾರು ಕೊಡ್ತಾರೆ. ಸೊ ಇದು ದೇವಸ್ಥಾನದಲ್ಲಿ ಅನ್ನದಾಸೋಹ ಮಾಡುವಂಥ ಸಂದರ್ಭದಲ್ಲಿ ತೆಗೆದಿರೋದು. ಅನ್ನ, ಸಾಂಬಾರು, ರಸ ಮತ್ತೆ ಪಲ್ಯ ಇರುತ್ತೆ, ಮತ್ತೆ ಒಂದು ಮಜ್ಜಿಗೆ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಸಾಂಬಾರು ಇದೆ, ಮಜ್ಜಿಗೆ ಇದೆ, ಮತ್ತೆ ತಿಳಿಸಾರು. ನಾವು ಇವಾಗ ಅನ್ನ ಪ್ರಸಾದವನ್ನು ತಿಂತೀವಿ. ಇದು ಇಲ್ಲಿ ಅನ್ನ ಇಟ್ಟಿದ್ದಾರೆ. ಪಲ್ಯ ಏನು ಪಲ್ಯ ಸ್ವಾಮಿ ಇದು? ಬೀಟ್ರೂಟು ಕ್ಯಾರೆಟ್ ಪಲ್ಯ. ಸೊ ಹೀಗೆ ವಿಧವಾಗಿ ಒಂದು ಜನರಿಗೆ ಬಂದಂತಹ ಭಕ್ತಾದಿಗಳಿಗೆ ಇದನ್ನು ಬಡಿಸ್ತಾರೆ. ಸೊ ಇಲ್ಲಿ ಅನ್ನದಾಸೋಹ ಪ್ರತಿದಿನವೂ ನಡೆಯುತ್ತೆ. ಎಲ್ಲರೂ ಬಂದು, ಭಕ್ತಾದಿಗಳು ಎಲ್ಲರೂ ಬಂದು ಇಲ್ಲಿ ಬಂದು ಊಟ ಮಾಡಿ ಹೋಗ್ತಾರೆ. ಇದು ಕೂಡ ಹಾಗೇನೆ ಇಲ್ಲಿ ದೇವರ ಗರ್ಭಗುಡಿ ಎಲ್ಲ ನಿರ್ಮಾಣ ಆಗ್ತಾ ಇದೆ. ಸೊ ಇಲ್ಲಿಗೆ ಇನ್ನು ಮುಂದೆ ದೇವರನ್ನು ವರ್ಗಾಯಿಸ್ಬೋದು ಅಂತೇಳಿ ಅನಿಸುತ್ತೆ. ಯಾಕಂದರೆ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅಂತೂ ಇದೆಲ್ಲ ಮುಗ್ದಾದ ಮೇಲೆ ಶ್ರೀ ದೇವರ ದರ್ಶನ ನಮಗೆ ಇಲ್ಲಿ ಸಿಗುತ್ತೆ. ಇದು ಅನ್ನದಾಸೋಹ ಕೇಂದ್ರ. ಪ್ರತಿದಿನ ಮಧ್ಯಾಹ್ನ 1 ಗಂಟೆಯಿಂದ 2:15ವರೆಗೆ ಇಲ್ಲಿ ಅನ್ನದಾಸೋಹ ಆಗುತ್ತೆ. ನಿತ್ಯವೂ ನಡೀತಾ ಇರುತ್ತೆ.
ಅನ್ನದಾಸೋಹವನ್ನು ಸ್ವೀಕರಿಸುವವರು ಇಲ್ಲಿಗೆ ಬಂದು ಅನ್ನದಾಸೋಹ ಸ್ವೀಕರಿಸಿ ಹೋಗ್ಬೋದು. ಸ್ನೇಹಿತರೆ, ನೀವೆಲ್ಲರೂ ಮಧ್ಯರಂಗ ಜಗನ್ಮೋಹನ ಕಾವೇರಿಯ ತಪ್ಪಲಿನ ಶ್ರೀ ರಂಗನಾಥ ಸ್ವಾಮಿಯ ದಿವ್ಯ ದರ್ಶನವನ್ನು ಪಡ್ಕೊಂಡ್ರಲ್ವಾ? ನೀವು ಬೆಂಗಳೂರಿನಿಂದ ಇಲ್ಲಿಗೆ ಪಯಣ ಬೆಳೆಸುವಾಗ 128.9 ಕಿಲೋಮೀಟರ್ ದೂರವಿದೆ. ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಪ್ರಯಾಣಿಸುತ್ತಿದ್ದಂತೆ ಮದ್ದೂರಿನ ಸರ್ವಿಸ್ ರಸ್ತೆಯಲ್ಲಿ ಕ್ರಮಿಸಿದಾಗ ಒಂದು ಜಂಕ್ಷನ್ನಿಂದ ಎಡಕ್ಕೆ ತಿರುಗಿದಲ್ಲಿ KM ದೊಡ್ಡಿ ಮಳವಳ್ಳಿಯಾಗಿ ಶಿವನ ಸಮುದ್ರಕ್ಕೆ ಹೋಗಲು 50 ಕಿಲೋಮೀಟರ್ಗಳಷ್ಟು ಪಯಣಿಸಬೇಕಾಗುತ್ತದೆ. ಒಂದು ಚಿಕ್ಕ ತಿರುವಿನಲ್ಲಿ ಸಿಗುವುದೇ ಶ್ರೀ ರಂಗನಾಥ ಸ್ವಾಮಿ ಜಗನ್ಮೋಹನ ಮಧ್ಯರಂಗ ಇತಿಹಾಸ ಪ್ರಸಿದ್ಧ ಪುರಾಣ ಪ್ರಸಿದ್ಧ ಪುರಾತನವಾದ ಭವ್ಯ ದೇವಸ್ಥಾನ. ನೀವೆಲ್ಲರೂ ಭೇಟಿ ಮಾಡಬೇಕಾದ ಪುಣ್ಯಸ್ಥಳ ಸ್ವಯಂಭೂ ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತಲ್ಪಟ್ಟ ಶ್ರೀ ರಂಗನಾಥ ಸ್ವಾಮಿ ಹಾಗೂ ರಂಗನಾಯಕಿ ದೇವಸ್ಥಾನ. ದೇವತೆಗಳ ವಾಸಸ್ಥಾನ, ಅಸಾಧಾರಣ ಶಕ್ತಿಯುಳ್ಳ ಮಹಿಮೆಯುಳ್ಳ ದೇವಸ್ಥಾನ, ಶ್ರೀ ಮಹಾವಿಷ್ಣುವಿನ ಅವತಾರ. ನಿಮ್ಮೆಲ್ಲರಿಗೂ ದರ್ಶನ ಭಾಗ್ಯ ಸಿಗಲಿ. ರಾಧೆ ರಾಧೆ, ಹರೇ ಕೃಷ್ಣ. ಕಲ್ಯಾಣಿ ಹಿಡನ್ ವೈಫ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.